ಎಲ್ಲರಿಗೂ ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಈಸಿಯಾಗಿ ಬೇಗ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರು ಪಿ ಜಿಗಳಲ್ಲಿದ್ದೀರಾ, ಬ್ಯಾಚುಲರ್ಸ್ಗಳಿಗ ತುಂಬಾ ಈಸಿ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು, ಉಪ್ಪು, ಅರಿಶಿಣ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಒಂದೆರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ, 2 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ. ಹೀಗೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನಾನೀಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 10 ಸ್ಪೂನಷ್ಟು ಎಣ್ಣೆನೇ ಹಾಕಿದ್ದೀನಿ ನಾನು. 2 ಈರುಳ್ಳಿ ಎಲ್ಲ ಫ್ರೈ ಆಗಬೇಕಲ್ಲ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು. ಈಗ ಎಣ್ಣೆ ಕಾದಿದೆ. ನಾನು ಪಲಾವ್ ಸಾಮಾನೆಲ್ಲ ಹಾಕ್ತಾಯಿದ್ದೀನಿ. ಒಂದು 4 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಮತ್ತು 2 ಏಲಕ್ಕಿ. ಈರುಳ್ಳಿ ಹಾಕ್ಕೊಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಟೊಮೆಟೊ ಹೆಚ್ಕೊಂಡ್ಬಿಡೋಣ. ಈರುಳ್ಳಿ ಫ್ರೈ ಆಗಿದೆ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಒಂದು 4 ಹಸಿಮೆಣಸಿನ್ಕಾಯಿ ಕುಯ್ದು ಹಾಕಿದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಬೇರೆ ನಿಮಿಷ ಹುರಿದ ಮೇಲೆ ಟೊಮೆಟೊ ಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಚಿಕನ್ಗೆ ಮೊಸರು, ಉಪ್ಪು, ಅರಿಶಿಣ, ಪುದೀನ, ಕೊತ್ತಂಬರಿ ಸೊಪ್ಪು ಕಲಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿಬಿಡೋಣ. ಒಂದು 10 ನಿಮಿಷ ಹೈ ಫ್ಲೇಮಲ್ಲೇ ಇಟ್ಬಿಡಿ. ಚೆನ್ನಾಗಿ ಕುಕ್ಕಾಗ್ತಾ ಇದೆ ನೋಡಿ, ನೀರೆಲ್ಲ ಬಿಟ್ಟಿದೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಿದ್ದೆ ಅಷ್ಟೇ. ನೋಡಿ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ನಾನು ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನು 1.5 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾರಿ 3.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಬಿಸಿ ನೀರೇ ಹಾಕ್ಕೊಳ್ಳಿ. ಬಾಸುಮತಿ ರೈಸ್ನ ನಾನು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಈಗ ಇದು ನೀರು ಕುದೀತಾ ಇದೆ. ರೈಸ್ ಹಾಕ್ಕೊಳ್ಳೋಣ. ಒಂದು ವಿಷಿಲ್ ಬರ್ಸ್ಕೋಬೋದು. ಅದೊಂಥರ ಅಂಟಂಟಾಗಿರುತ್ತೆ. ಸೊ ಈಗ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಿಮಗೇನಾದರೂ ಅರ್ಜೆನ್ಸಿ ಇದ್ದರೆ ಕುಕ್ಕರ್ ವಿಷಿಲೇ ಹಾಕ್ಕೊಳ್ಳಿ. ಜೊತೆಗೆ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ 5 ನಿಮಿಷ ಕುದಿ ಬರಲಿ. ಫ್ಲೇಮ್ ಸ್ವಲ್ಪ ಹೈಯಲ್ಲೇ ಇಟ್ಕೊಳ್ಳೋಣ. ಮುಚ್ಚಳಗೆ ಅರ್ಧಂಬರ್ಧ ಮುಚ್ಚಿರೋಣ. ಈಗ ನೋಡಿ, ಇದು ಅರ್ಧ ರೈಸ್ ಕುಕ್ ಆಗಿದೆ. ಈಗ ಸಿಮ್ಮಲ್ಲಿ ಇಟ್ಬಿಡೋಣ. ಒಂದು 5 ನಿಮಿಷ ಕ್ಲೋಸ್ ಮಾಡಿಬಿಡಿ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಈ ಕಡೆಗೆ ಹೊಗೆ ಬರ್ತಾ ಇದೆ. 10 ನಿಮಿಷ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಈಗಲೇ ಓಪನ್ ಮಾಡಬೇಡಿ. ಒಂದು 10 ನಿಮಿಷ ಇದು ಹಾಗೆ ಇರಲಿ, ಆಮೇಲೆ ಓಪನ್ ಮಾಡೋಣ. ಸ್ವಲ್ಪ ಕೂಲ್ ಆಗಿದೆ, ಓಪನ್ ಮಾಡೋಣ.
ನೋಡಿ ಎಷ್ಟು ನೀಟಾಗಿ ಕುಕ್ ಆಗಿದೆ. ರೈಸ್ ಎಲ್ಲ ಎಷ್ಟು ಉದ್ರಾಗಿದೆ. ಸಿಂಪಲ್ ಆ್ಯಂಡ್ ಈಸಿ ಚಿಕನ್ ಬಿರಿಯಾನಿ ರೆಡಿ. ನೀವು ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.